ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರಿಗೆ ಮಾನಸಿಕ ಕಿರುಕುಳವನ್ನು ಇದನ್ನ ಗೊತ್ತಿದೆಯಲ್ಲ, ಸುಮ್ಮನೆ ಏನು ಕೇಸ್ ಇಲ್ಲ ಇದು ಏನ್ರಿ, ಫ್ರಿವ್ಲೆಸ್ ಕೇಸ್ ಅಂತ ಹೇಳಿ ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡಕ್ಕೂ ತಯಾರಿಲ್ಲ. ಇದೇನು ತೋರಿಸ್ತದೆ ಅಂದ್ರೆ ಇವ್ರು ವಿಂಡಿಕ್ಟಿವ್ ಆಕ್ಷನ್ಸ್ ತೋರಿಸ್ತದೆ. ಇವರು ಇಡಿಯನ್ನ, ಸಿಬಿಐನ, ಐಟಿಯನ್ನ ದುರುಪಯೋಗ ಪಡಿಸ್ಕೊಂಡು ವಿರೋಧಿಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತದೆ. ಅದನ್ನು ಉಪಯೋಗಿಸ್ತಾ ಇದೆ. ಬಿಜೆಪಿ ಅಂಗ ಪಕ್ಷಗಳಾಗಿದ್ದಾವೆ. ಮತ್ತೆ ಇದೆಲ್ಲಕ್ಕಿಂತ ದೊಡ್ಡದಾಗಿದೆ ಅಂದ್ರೆ ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ 10,000 ರೂಪಾಯಿನ ಅಫಿಷಿಯಲ್ ಆಗಿ ಇವತ್ತು ದಿವಸ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅದು ಏನಂತ ಲಂಚ ಕೊಟ್ಟ ತರ ಮತಗಳು ಖರೀದಿ ಮಾಡಿದಂತ ಅಫಿಷಿಯಲ್ ಖರೀದಿ ಮಾಡಿದ್ದಾರೆ. ಆಗ ಇಲೆಕ್ಷನ್ ಕಮಿಷನ್ ಕಣ್ಮುಚ್ಕೊಂಡು ಕೂತಿದೆ. ಬಹುಶಃ ಇಂಥ ಇಲೆಕ್ಷನ್ ಕಮಿಷನ್ ಇಂಥ ಆಕ್ಷನ್ ಬಹುಶಃ ಯಾರು ಇದು ಮಾಡ್ಲಿಕ್ಕಿಲ್ಲ. ಅದನ್ನು ಕೂಡ ನಾವು ಜನರ ಹೋರಾಟನೂ ಮಾಡ್ತೀವಿ, ಕಾನೂನು ಹೋರಾಟನೂ ಕೂಡ ಮಾಡ್ತೀವಿ. ಈ ಬಿಹಾರ್ ಚುನಾವಣೆ ಏನು ಗೆದ್ದಿದಾರೆ ಅದು ರದ್ದಾಗಬೇಕಾಗ್ತದೆ. ಯಾಕಂದ್ರೆ ಹಣ ಕೊಟ್ಟು ಚುನಾವಣೆ ನಡೆದಾಗ ಈಗ ನಾವು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದೀವಿ, ಚುನಾವಣೆ ನಂತರ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಆ ಚುನಾವಣೆ ಸಂದರ್ಭದಲ್ಲಿ ಇದು ಯಾವ ನ್ಯಾಯ ಇದು ಅಂದ್ರೆ ಎಲ್ಲಿ ಮಟ್ಟಕ್ಕೆ ನಾವು ಇಳಿದಿದ್ದೀವಿ. ಇದು ಬಿಜೆಪಿಯ ಅಧಪತನ ಇವತ್ತು ದಿವಸ ಪ್ರಾರಂಭ ಆಗಿದೆ. ಜನ ಬಹಳಷ್ಟು ಸಹಿಸಿಕೊಂಡಿದ್ದಾರೆ, ಬಹಳಷ್ಟು ನೋಡಿದ್ದಾರೆ. ಬರುವಂತ ದಿವಸಗಳಲ್ಲಿ ಇವತ್ತು ದಿವಸ ಬಿಜೆಪಿ ಈ ದೇಶದಲ್ಲಿ ನಿರ್ಣಾಮ ಆಗ್ತದೆ. ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರಿಗೆ ಮಾನಸಿಕ ಕಿರುಕುಳವನ್ನು ಇದನ್ನ ಗೊತ್ತಿದೆಯಲ್ಲ, ಸುಮ್ಮನೆ ಏನು ಕೇಸ್ ಇಲ್ಲ ಇದು ಏನ್ರಿ, ಫ್ರಿವ್ಲೆಸ್ ಕೇಸ್ ಅಂತ ಹೇಳಿ ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡಕ್ಕೂ ತಯಾರಿಲ್ಲ. ಇದೇನು ತೋರಿಸ್ತದೆ ಅಂದ್ರೆ ಇವ್ರು ವಿಂಡಿಕ್ಟಿವ್ ಆಕ್ಷನ್ಸ್ ತೋರಿಸ್ತದೆ. ಇವರು ಇಡಿಯನ್ನ, ಸಿಬಿಐನ, ಐಟಿಯನ್ನ ದುರುಪಯೋಗ ಪಡಿಸ್ಕೊಂಡು ವಿರೋಧಿಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತದೆ. ಅದನ್ನು ಉಪಯೋಗಿಸ್ತಾ ಇದೆ. ಬಿಜೆಪಿ ಅಂಗ ಪಕ್ಷಗಳಾಗಿದ್ದಾವೆ. ಮತ್ತೆ ಇದೆಲ್ಲಕ್ಕಿಂತ ದೊಡ್ಡದಾಗಿದೆ ಅಂದ್ರೆ ಮೊನ್ನೆ ಬಿಹಾರ್ ಚುನಾವಣೆಯಲ್ಲಿ 10,000 ರೂಪಾಯಿನ ಅಫಿಷಿಯಲ್ ಆಗಿ ಇವತ್ತು ದಿವಸ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಅದು ಏನಂತ ಲಂಚ ಕೊಟ್ಟ ತರ ಮತಗಳು ಖರೀದಿ ಮಾಡಿದಂತ ಅಫಿಷಿಯಲ್ ಖರೀದಿ ಮಾಡಿದ್ದಾರೆ. ಆಗ ಇಲೆಕ್ಷನ್ ಕಮಿಷನ್ ಕಣ್ಮುಚ್ಕೊಂಡು ಕೂತಿದೆ. ಬಹುಶಃ ಇಂಥ ಇಲೆಕ್ಷನ್ ಕಮಿಷನ್ ಇಂಥ ಆಕ್ಷನ್ ಬಹುಶಃ ಯಾರು ಇದು ಮಾಡ್ಲಿಕ್ಕಿಲ್ಲ. ಅದನ್ನು ಕೂಡ ನಾವು ಜನರ ಹೋರಾಟನೂ ಮಾಡ್ತೀವಿ, ಕಾನೂನು ಹೋರಾಟನೂ ಕೂಡ ಮಾಡ್ತೀವಿ. ಈ ಬಿಹಾರ್ ಚುನಾವಣೆ ಏನು ಗೆದ್ದಿದಾರೆ ಅದು ರದ್ದಾಗಬೇಕಾಗ್ತದೆ. ಯಾಕಂದ್ರೆ ಹಣ ಕೊಟ್ಟು ಚುನಾವಣೆ ನಡೆದಾಗ ಈಗ ನಾವು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದೀವಿ, ಚುನಾವಣೆ ನಂತರ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಆ ಚುನಾವಣೆ ಸಂದರ್ಭದಲ್ಲಿ ಇದು ಯಾವ ನ್ಯಾಯ ಇದು ಅಂದ್ರೆ ಎಲ್ಲಿ ಮಟ್ಟಕ್ಕೆ ನಾವು ಇಳಿದಿದ್ದೀವಿ. ಇದು ಬಿಜೆಪಿಯ ಅಧಪತನ ಇವತ್ತು ದಿವಸ ಪ್ರಾರಂಭ ಆಗಿದೆ. ಜನ ಬಹಳಷ್ಟು ಸಹಿಸಿಕೊಂಡಿದ್ದಾರೆ, ಬಹಳಷ್ಟು ನೋಡಿದ್ದಾರೆ. ಬರುವಂತ ದಿವಸಗಳಲ್ಲಿ ಇವತ್ತು ದಿವಸ ಬಿಜೆಪಿ ಈ ದೇಶದಲ್ಲಿ ನಿರ್ಣಾಮ ಆಗ್ತದೆ.